ನನಗೆ ಬಿಗ್ ಬಾಸ್ ಬಗ್ಗೆ ನಾನು ವಿಶ್ಲೇಷಣೆ ಕೊಡೋಕ್ಕೆ ಹೋಗಲ್ಲ. ಸಾಧಾರಣವಾಗಿ ಬಿಗ್ ಬಾಸ್ ನನಗೆ ಗೊತ್ತೂ ಅಲ್ಲ, ಯಾಕೆಂದ್ರೆ ನೋಡಿದ್ರೆ ಗೊತ್ತಾಗುತ್ತೆ, ನಮ್ಗೆ ಗೊತ್ತಾಗಲ್ಲ. ಭಾಳ ಜನ ಏನಾಗಿದೆ, ಬಿಗ್ ಬಾಸಲ್ಲಿ ನಾವೆಲ್ಲ ಇದ್ದ ಸಮಯದಲ್ಲಿ ಒಗ್ಗಟ್ಟಾಗಿರ್ತಿದ್ವಿ. ಸಣ್ಣ ಪುಟ್ಟ ಅವ್ರುಗಳೇನಿಗೆ ಅಂದರೆ ಚೆಸ್ ಬೋರ್ಡ್ನ ಇಟ್ಕೊಂಡು ಆಡೋ ಬದಲು ಮನುಷ್ಯನ ಇಟ್ಕೊಂಡು ಆಡ್ತಾರೆ. ಸೊ ಅದರಿಂದ ಭಾಳ ಜನ ಏನು ಅನ್ಕೊತಾರೆ, ಈ ಮನುಷ್ಯನ ಇಟ್ಕೊಂಡು ಆಡುವಾಗ ಪ್ರೇರೇಪಿಸ್ತಾರೆ, ಜಗಳ ಮಾಡು ಅಂತ. ಕೆಲವರು ಏನ್ಕೊಂಬಿಟ್ಟು ಬಿಗ್ ಬಾಸ್ಗೆ ಬಂದು ಸೇರ್ತಾರಲ್ಲ, ಕಂಟೆಂಟ್ಸ್ ಹೆಂಗಂದರೆ, ನಾನು ಜಗಳ ಮಾಡಿದ್ರೇ ನಾನು ಗೆಲ್ಲೋದು, ನಾನು ಲವ್ ಮಾಡಿದ್ರೇ ಗೆಲ್ಲೋದು, ನಾನು ಕಾಮಿಡಿ ಮಾಡಿದ್ರೇ ಗೆಲ್ಲೋದು ಅಂದ್ಕೊಂಡು ಬರ್ತಾರೆ. ಹಂಗೆಲ್ಲ ಪೆದ್ದತನ ಅಲ್ಲ. ಇವ್ರು ಹೇಗೆ ಅನ್ಕೊತಾರೋ ಅಲ್ಲಿ ಬಿಗ್ ಬಾಸ್ ವಾತಾವರಣ ತಮ್ಮನ್ನು ಚೇಂಜೇ ಮಾಡಿಬಿಡುತ್ತೆ. ಯಾಕೆಂದರೆ 76 ಕ್ಯಾಮ್ರಾ, ನಾವಿದ್ದಾಗ 47 ಇತ್ತು, ಈಗ 76 ಕ್ಯಾಮ್ರಾ. ಅದರಿಂದ ನಿಮ್ಮನ್ನು ಭಾಳ ಚೆನ್ನಾಗಿ ನೋಡ್ತಾ ಇರ್ತಾರೆ. ಯಾರ್ಯಾರು ಏನು ಮಾಡ್ತಾರೆ, ಅಲ್ಲ ನಾಳೆ ಆಲೂಗಡ್ಡೆ ಇದೆ ಪಲ್ಯ ಮಾಡ್ಕೊಂಬರೋಣ ಅಂತ ಇವ್ರು ಯಾರೋ ಕಂಟೆಸ್ಟೆಂಟ್ ಇಬ್ಬರು ಅಂದ್ಕೊತಾರೆ. ಇವರು ಮೆತ್ತಿಗೆ ಅವ್ರನ್ನ ಸ್ಪೋರ್ಟ್ಸ್ ಕಳಿಸ್ಬಿಟ್ಟು ಆಲೂಗಡ್ಡೆ ಪಕ್ಕಕ್ಕೆ ಇಟ್ಬಿಡ್ತಾರೆ. ಇವನು ಆಲೂಗಡ್ಡೆ ಮಾಡೋ ಯೋಚನೆ ಇರಲ್ಲ. ಇನ್ನೊಬ್ಬ ಆ್ಯಪಲ್ ತಿನ್ನಲೇಬೇಕು ಅಂತ ಯೋಚನೆ ಮಾಡ್ತಾರೆ. ಇವನೇನು ಮಾಡ್ತಾನೆ, ಆ್ಯಪಲ್ ತಿಂದೇ ಇದ್ದಂಗೆ ಇನ್ನೊಬ್ಬನಿಗೆ ಮೆತ್ತಿಗೆ ಜಗಳ ಇಡ್ತಾರೆ. ಆ್ಯಪಲ್ ನೀನು ಕನ್ಫೆಷನ್ ರೂಮಲ್ಲಿ ನೀನು ಆ್ಯಪಲ್ ತೊಗೊಂಡ್ರೆ ನಾಳೆ ಒಳ್ಳೆ ಊಟ ಕಳಿಸ್ತೀವಿ ಅಂತ ಕಳಿಸ್ತಾರೆ. ಸೊ ಈಗೇನಂದರೆ ಇದು ಕ್ರಿಯೇಟೆಡ್ ಅಲ್ಲ, ಸ್ಕ್ರಿಪ್ಟೆಡ್ ಅಲ್ಲ. ಆದರೆ ಅದನ್ನು ನೋಡ್ತಾ ಇರ್ತಾರಲ್ಲ ಇವರು, ಅದೇ ಥರ ಇವ್ರಿಗೆ ಬೇಕಾದಂಗೆ ಆ ಆಟ. ಅಂದರೆ ಇವಾಗ ನಾಳೆ ಅಲ್ಲಿ ಕೂತ್ಕೊಂಡಾಗ, ನೀವು ಯಾವುದಾದ್ರು ಒಂದು ತಮಿಳ್ ಪಿಕ್ಚರ್ ಬಂದಿತ್ತು ಹಾಗೆ, ಅರ್ಜುನ್ ಸರ್ಜಾ ಇಲ್ಲೇ ಕೂತ್ಕೊಂಡು CCTV ಮುಖಾಂತರ ಯಾರನ್ನ ಹೆಂಗೆ ಮಾಡ್ಬೋದು ಅಂತ. ಆ ಥರ ಈ ಬಿಗ್ ಬಾಸ್ ಕಥೆನೂ ಒಂದು ಎಂಟರ್ಟೈನ್ಮೆಂಟಾಗಿ ಹೋಗಬೇಕೆ ಹೊರತು, 3 ತಿಂಗಳಿರ್ತಾರೆ, ದುಡ್ಡು ಇಲ್ದಿದ್ದವ್ರಿಗೆ ಒಂದಷ್ಟು ದುಡ್ಡು ಕೊಟ್ಟಿರ್ತಾರೆ. ಏನು ನನ್ನ ಫೇಸ್ವೇ ಇಲ್ಲ, ನನ್ನ ಫೇಸ್ ಲಿಫ್ಟ್ ಅಂದರೆ ಅಂಥವ್ರಿಗೆ ಒಂದು ಒಳ್ಳೆ ಫೇಸ್ ಲಿಫ್ಟ್ ಇರುತ್ತೆ. ಕೆಲವರು ಅಭಿವೃದ್ಧಿ ಆಗ್ತಾರೆ, ಕೆಲವರು ಅದನ್ನು ಇಟ್ಕೊಂಡು ಹಾಳಾಗ್ತಾರೆ, ಹೇಳೋಕ್ಕಾಗಲ್ಲ. ಸೊ ಅದರಿಂದ ಬಿಗ್ ಬಾಸ್ ಅನ್ನೋ ಒಂದು ಎಂಟರ್ಟೈನ್ಮೆಂಟಾಗಿ ತೊಗೋಬೇಕೆ ಹೊರತು ಅದನ್ನು ಸೀರಿಯಸ್ ಆಗಿ ತೊಗೊಂಡು ಯಾರು ಗೆಲ್ತಾರೆ ಯಾರು ಹೋಗ್ತಾರೆ ಅದೆಲ್ಲ ತಲೆ ಕೆಡಿಸ್ಕೋಬಾರ್ದು. ನಮ್ಮದೇನು ಆ ಥರದ್ದು ಯಾವುದೂ ಇಲ್ಲ. ದೀಪು ನಾನು ಚಿಕ್ಕ ವಯಸ್ಸಿಂದ ನೋಡಿರೋದ್ರಿಂದ ದೀಪು ಒಳ್ಳೆ ನಿರ್ವಾಹಕ. ಕನ್ನಡದಲ್ಲಿ ಅದನ್ನು ಒಂದು ಗತ್ತು ಗಾಂಭೀರ್ಯವಾಗಿ ಇಡಬೇಕು, ಡಿಗ್ನಿಟಿ ಅಂತ ಹೇಳ್ತೀವಿ, ಮೇಂಟೈನ್ ಆಫ್ ಡಿಗ್ನಿಟಿ ಅಂತ. ಅದನ್ನು ಭಾಳ ಚೆನ್ನಾಗಿ ಅವ್ರು ಮೇಂಟೈನ್ ಮಾಡ್ತಾರೆ ದೀಪು. ಹಾಗೆ ಈಗ ನಮ್ಮಲ್ಲಿ ತಮಿಳಲ್ಲಿ ವಿಶೇಷವಾಗಿ ತೆಲುಗಲ್ಲಿ ನಾಣಿ ಇದ್ದ, ಅದಾದಮೇಲೆ ನಾಗಾರ್ಜುನ ಅಲ್ಲಿ ಮಾಡ್ತಾಯಿದ್ದಾರೆ. ಮಲಯಾಳಮಲ್ಲಿ ಮಮ್ಮೂಟಿ ಭಾಳ ಡಿಗ್ನಿಫೈಡಾಗಿ ಮಾಡ್ತಾರೆ. ಈಗ ತಮಿಳಿಗೆ ಸೇತುಪತಿ ಮಾಡ್ತಿದ್ದಾರೆ. ಸೊ ಅದರಿಂದ ಒಬ್ಬೊಬ್ಬರು ಒಂದೊಂದು ಸಲ ಚೇಂಜ್ ಆಗ್ತಾರೆ. ಆದರೆ ಕಂಟಿನ್ಯೂಸ್ ಆಗಿ 12 ಎಕ್ಸಿಕ್ಯೂಟಿವ್ ಇಯರ್ಸಲ್ಲೂ ಕನ್ಸಿಕ್ಯೂಟಿವ್ ಆಗಿ ನಮ್ಮ ಬಿಗ್ ಬಾಸ್ ನಡೆಸ್ಕೊಂಬರ್ತಿದ್ದಾರೆ. ಹೆಮ್ಮೆ ಅಂದರೆ. ಆಮೇಲೆ ದೀಪುಗೆ ಇಂಗ್ಲೀಷ್ ಬರುತ್ತೆ, ಫ್ಲೂಯೆನ್ಸಿ, ಹಿಂದಿ ಪಿಕ್ಚರ್ಸ್ ಬೇಕಷ್ಟು ಮಾಡಿದ್ದಾರೆ, ಇಂಡಿಯಾ ವೈಡೂ ಒಂಥರ ಗ್ರೇಟ್ನೆಸ್ ಇದೆ. ಸೊ ಅದರಿಂದ ಆ ಒಂದು ಫ್ಲೂಯೆನ್ಸಿ ಅವ್ರಿಗೆ ಏನಾಗಿದೆ, ಯಾರಿಗೆ ಎಂಡೋಮಾಲ್ ಕಂಪ್ನಿಯವ್ರಿಗೆ ಇದು ಒಳ್ಳೆಯ ಐಕಾನು, ಇದನ್ನು ಇಟ್ಕೊಂಡಾಗ ನಮ್ಗೆ ಒಳ್ಳೆ ವಿಶೇಷ ಒಂದು ಒಳ್ಳೆ ಎಂಟರ್ಟೈನ್ ಮಾಡೋದು. ಸೊ ಒಂದು ಒಳ್ಳೆ ಡಿಗ್ನಿಟಿ ಆಗಿರ್ತಕ್ಕಂಥ ಒಳ್ಳೆ ಹ್ಯಾಂಡ್ಸಮ್ ಪರ್ಸನು, ಒಳ್ಳೆ ಹೀರೋ, ಇವತ್ತು ಒಳ್ಳೆ ಸ್ಟ್ಯಾಂಡರ್ಡಲ್ಲಿ ಇರ್ತಕ್ಕಂಥ TRPನೂ ಓಡಬೇಕು. ಬಿಗ್ ಬಾಸ್ ಶೋ ಚೆನ್ನಾಗಿ, ಯಾಕಂದರೆ ಅಷ್ಟು ದುಡ್ಡು ಲಕ್ಷಾಂತರ ರೂಪಾಯಿ ಹಾಕಿರ್ತಾರೆ ಸೆಟ್ ಮೇಲೆ, ಜನಗಳ ಮೇಲೆ, ಅದು ಇದು ಅಂತ. ಸೊ ಅದೆಲ್ಲ ಓಡಬೇಕು ಅಂತ ವ್ಯವಸ್ಥೆ ಮಾಡಿರ್ತಾರೆ. ಅದು ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾನೆ, ಒಳ್ಳೆ ಹುಡುಗ.